ಇನ್ನು ಟಿವಿ9ಗೆ ಇದೇ ಪ್ರವಾಸಿಗನ ಎಕ್ಸ್ಕ್ಲೂಸಿವ್ ಹೇಳಿಕೆ ದಾಳಿಯ ಭೀಕರತೆಯನ್ನ ತೆರೆದಿಟ್ಟಂತ ಪ್ರವಾಸಿಗ ರಿಷಿ ಭಟ್ ಟಿವಿ9 ಬಳಿ ತನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ಆತ ಹಂಚಿಕೊಂಡಿದ್ದಾನೆ. ಗುಜರಾತ್ ಮೂಲದ ರಿಷಿ ಭಟ್ ಮೊಬೈಲ್ ನಲ್ಲಿ ದೃಶ್ಯ ಸೆರೆಯಾಗಿರೋದು. ನಾನು ಜಿಪ್ ಲೈನ್ ನಲ್ಲಿ ಎಂಜಾಯ್ ಮಾಡ್ತಾನೆ ಇದ್ದೆ. ನನಗೆ ಉಗ್ರರ ದಾಳಿ ನಡೆದ ವಿಚಾರ ಅರಿವಿಗೆ ಬಂದೇ ಇರಲಿಲ್ಲ. ಅಂದ್ರೆ ನಾನು ಕಂಪ್ಲೀಟ್ ಆ ಜಿಪ್ ಲೈನ್ ಏನಿದೆ ಅದನ್ನ ಎಂಜಾಯ್ ಮಾಡ್ತಾ ಇದ್ದೆ, ವಿಡಿಯೋ ಮಾಡ್ತಾ ಇದ್ದೆ. ಆದ್ರೆ ಜಿಪ್ ಲೈನ್ ನ ಇದು ಎಂಡ್ ಆದಾಗ ಗೊತ್ತಾಯ್ತು ಇಲ್ಲಿ ಇಷ್ಟೆಲ್ಲ ಆಗಿದೆ, ಶೂಟ್ಔಟ್ ಆಗಿದೆ ಅಂತ. ಪ್ರವಾಸಿಗರೆಲ್ಲ ದಿಕ್ಕಾಪಾಲಾಗಿ ಓಡ್ತಾ ಇದ್ರು. ಜಿಪ್ ಲೈನ್ ನಿಂದ ಇಳಿತಿದ್ದ ಹಾಗೆ ಅಲ್ಲಿಂದ ಓಡಿ ಬಂದ್ವಿ. ಅಲ್ಲಿ ಗುಂಡಿ ಅಂತ ಪ್ರದೇಶದಲ್ಲಿ ನಾವು ಬಚ್ಚಿಟ್ಕೊಂಡ್ವಿ. ಟಿವಿ9ಗೆ ಪ್ರವಾಸಿಗ ರಿಷಿ ಭಟ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈತ ಅದೇ ಸಂದರ್ಭದಲ್ಲಿ ಅಲ್ಲಿ ಜಿಪ್ ಲೈನ್ ನಲ್ಲಿ ಪಾಸ್ ಆಗ್ತಾ ಇದ್ದ, ಕೆಳಗಡೆ ಶೂಟ್ಔಟ್ ಆಗ್ತಾ ಇದ್ದ. उस टाइम पे कैसा हुआ था, हम लोग वहाँ पे पहुँचे, हमने वीडियोस बनाए, थोड़े फोटोग्राफ्स बनाए, ये सब हुआ। उसके बाद हम जिप लाइन की टिकट वगैरह ली और जिप लाइन स्टार्ट कर रहे थे। हमारे पहले 3 लोग की एक फैमिली थी, फिर दूसरे 3 लोग की फैमिली थी, फिर हम लोग थे। सब लोग नीचे पहुंच गए, मेरी वाइफ भी पहुंच गई, मेरे लड़का भी पहुंच गया। फिर मेरी जिप लाइन की बारी थी, तब मैंने जिप लाइन स्टार्ट की, तभी से फायरिंग स्टार्ट हुआ और वहाँ पे सब जगह पे फायरिंग हो रही थी। नीचे भागदौड़ मच गई, आप वीडियो में देख भी सकते हो। उस टाइम पे ಆಗ ಏನಾಯ್ತು ಅಂದ್ರೆ ನಾವು ಅಲ್ಲಿಗೆ ಹೋಗಿದ್ವು, ವಿಡಿಯೋ ಮಾಡಿದ್ವಿ, ಒಂದಷ್ಟು ಫೋಟೋಗಳನ್ನ ಕೂಡ ತೆಗೆದುಕೊಂಡೆವು. ಇದೆಲ್ಲದರ ನಂತರ ನಾವು ಜಿಪ್ ಲೈನ್ ನ ಟಿಕೆಟ್ ತಗೊಂಡು ಜಿಪ್ ಲೈನ್ ಆರಂಭಿಸ್ತಾ ಇದ್ವು. ನಮ್ಗಿಂತ ಮೊದಲು 3 ಕುಟುಂಬ ಇತ್ತು, ಅವರ ಬಳಿ ಬೇರೆ 3 ಕುಟುಂಬ ಇತ್ತು. ಅವರ ಬಳಿಕ ಬೇರೆ 3 ಕುಟುಂಬ ಕೂಡ ಇತ್ತು. ನಂತರ ನಮ್ಮ ಪಾಳಯ ಇತ್ತು. ಎಲ್ಲರೂ ಕೆಳಗೆ ಹೋದ್ವಿ. ನನ್ನ ಪತ್ನಿ, ನನ್ನ ಮಗನೂ ಹೋಗಿದ್ದ. ಯಾವಾಗ ನನ್ನ ಜಿಪ್ ಲೈನ್ ಶುರುವಾಯಿತು ಆಗಲೇ ಗುಂಡಿನ ಮರೆತ ಆರಂಭವಾಯಿತು. ಅಲ್ಲಿ ಎಲ್ಲಾ ಜಾಗದಲ್ಲೂ ಕೂಡ ಗುಂಡಿನ ದಾಳಿ ಆಗ್ತಿತ್ತು. ಜನ ದಿಕ್ಕಾಪಾಲಾಗಿ ಓಡೋಕೆ ಶುರು ಇಟ್ಕೊಂಡ್ರು. ನೀವು ವಿಡಿಯೋದಲ್ಲೂ ಅದನ್ನ ನೋಡಬಹುದು. इनके बाद पता चला कि फायरिंग हो रही है। उस टाइम पे ಆಗ ಏನಾಯ್ತು ಅಂದ್ರೆ ನಾವು ಅಲ್ಲಿಗೆ ಹೋಗಿದ್ವು, ವಿಡಿಯೋ ಮಾಡಿದ್ವಿ, ಒಂದಷ್ಟು ಫೋಟೋಗಳನ್ನ ಕೂಡ ತೆಗೆದುಕೊಂಡೆವು. ಇದೆಲ್ಲದರ ನಂತರ ನಾವು ಜಿಪ್ ಲೈನ್ ನ ಟಿಕೆಟ್ ತಗೊಂಡು ಜಿಪ್ ಲೈನ್ ಆರಂಭಿಸ್ತಾ ಇದ್ವು. ನಮ್ಗಿಂತ ಮೊದಲು 3 ಕುಟುಂಬ ಇತ್ತು, ಅವರ ಬಳಿ ಬೇರೆ 3 ಕುಟುಂಬ ಇತ್ತು. ಅವರ ಬಳಿಕ ಬೇರೆ 3 ಕುಟುಂಬ ಕೂಡ ಇತ್ತು. ನಂತರ ನಮ್ಮ ಪಾಳಯ ಇತ್ತು. ಎಲ್ಲರೂ ಕೆಳಗೆ ಹೋದ್ವಿ. ನನ್ನ ಪತ್ನಿ, ನನ್ನ ಮಗನೂ ಹೋಗಿದ್ದ. ಯಾವಾಗ ನನ್ನ ಜಿಪ್ ಲೈನ್ ಶುರುವಾಯಿತು ಆಗಲೇ ಗುಂಡಿನ ಮರೆತ ಆರಂಭವಾಯಿತು. ಅಲ್ಲಿ ಎಲ್ಲಾ ಜಾಗದಲ್ಲೂ ಕೂಡ ಗುಂಡಿನ ದಾಳಿ ಆಗ್ತಿತ್ತು. ಜನ ದಿಕ್ಕಾಪಾಲಾಗಿ ಓಡೋಕೆ ಶುರು ಇಟ್ಕೊಂಡ್ರು. ನೀವು ವಿಡಿಯೋದಲ್ಲೂ ಅದನ್ನ ನೋಡಬಹುದು. इनके बाद पता चला कि फायरिंग हो रही है। उस टाइम पे ಆಗ ಏನಾಯ್ತು ಅಂದ್ರೆ ನಾವು ಅಲ್ಲಿಗೆ ಹೋಗಿದ್ವು, ವಿಡಿಯೋ ಮಾಡಿದ್ವಿ, ಒಂದಷ್ಟು ಫೋಟೋಗಳನ್ನ ಕೂಡ ತೆಗೆದುಕೊಂಡೆವು. ಇದೆಲ್ಲದರ ನಂತರ ನಾವು ಜಿಪ್ ಲೈನ್ ನ ಟಿಕೆಟ್ ತಗೊಂಡು ಜಿಪ್ ಲೈನ್ ಆರಂಭಿಸ್ತಾ ಇದ್ವು. ನಮ್ಗಿಂತ ಮೊದಲು 3 ಕುಟುಂಬ ಇತ್ತು, ಅವರ ಬಳಿ ಬೇರೆ 3 ಕುಟುಂಬ ಇತ್ತು. ಅವರ ಬಳಿಕ ಬೇರೆ 3 ಕುಟುಂಬ ಕೂಡ ಇತ್ತು. ನಂತರ ನಮ್ಮ ಪಾಳಯ ಇತ್ತು. ಎಲ್ಲರೂ ಕೆಳಗೆ ಹೋದ್ವಿ. ನನ್ನ ಪತ್ನಿ, ನನ್ನ ಮಗನೂ ಹೋಗಿದ್ದ. ಯಾವಾಗ ನನ್ನ ಜಿಪ್ ಲೈನ್ ಶುರುವಾಯಿತು ಆಗಲೇ ಗುಂಡಿನ ಮರೆತ ಆರಂಭವಾಯಿತು. ಅಲ್ಲಿ ಎಲ್ಲಾ ಜಾಗದಲ್ಲೂ ಕೂಡ ಗುಂಡಿನ ದಾಳಿ ಆಗ್ತಿತ್ತು. ಜನ ದಿಕ್ಕಾಪಾಲಾಗಿ ಓಡೋಕೆ ಶುರು ಇಟ್ಕೊಂಡ್ರು. ನೀವು ವಿಡಿಯೋದಲ್ಲೂ ಅದನ್ನ ನೋಡಬಹುದು. इनके बाद पता चला कि फायरिंग ಇದೀಗ ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಪ್ರವಾಸಿಗನ ಸೆಲ್ಫಿ ವಿಡಿಯೋ. ಅದರಲ್ಲಿ ಆರಂಭದಲ್ಲಿ ಈ ಅಲ್ಲಾಹು ಅಕ್ಬರ್ ಅನ್ನೋದು ಕೂಡ ಅಲ್ಲಿ ಕೇಳಿಸುತ್ತೆ. ಸೊ ಈತನ ನಾವಾಗಲೇ ಆರಂಭದಲ್ಲಿ ಹೇಳಿದ ಹಾಗೆ ಅವರು ಕೂಡ ಹೇಳಿದ್ರು, ಜಿಪ್ ಲೈನ್ ನ ಪಾಸ್ ಆಗ್ತಿರ್ಬೇಕಾದ್ರೆ ಈ ಗುಂಡಿನ ಮೊರೆತ ನಮಗೆ ಗೊತ್ತಾಗ್ಲಿಲ್ಲ, ಆದ್ರೆ ಅದಾದ್ಮೇಲೆ ಹಿನ್ನೆಲೆ ನಾವು ಗಮನಿಸಿದಾಗ ಗೊತ್ತಾಗುತ್ತೆ ಅಂತ. ಇನ್ನು ಈ ವಿಡಿಯೋ ಜಿಪ್ ಲೈನ್ ನ ವ್ಯಕ್ತಿ ಏನಿದ್ದಾನೆ, ಸಿಬ್ಬಂದಿ, ಅಲ್ಲಿ ಪಕ್ಕದಲ್ಲೇ ಇರುವಂತಹ ವ್ಯಕ್ತಿ ಒಬ್ಬ ಅಲ್ಲಾಹು ಅಕ್ಬರ್ ಅನ್ನೋದು ಕೂಡ ಆರಂಭದಲ್ಲಿ ಕಾಣುತ್ತೆ, ಆತ ಹೇಳುವಂಥದ್ದು. ಸೊ ಈ ವಿಡಿಯೋ ಆರಂಭ ಆಗುತ್ತೆ ನೋಡಿ. ಅಲ್ಲಿ ಏನು ಅಲ್ಲಿನ ಒಂದಷ್ಟು ಸಿಬ್ಬಂದಿ ಏನಿರ್ತಾರೆ ಅವರಲ್ಲಿದ್ದಂಥ ವ್ಯಕ್ತಿ.